ಜಸ್ಟ್ ಬರೀ ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಕಂಪನಿ ನಮ್ಮ ಇಡೀ ದೇಶದ ಹಣೆಬರಹವನ್ನೇ ಬದಲಾಯಿಸ್ಬಿಡ್ತು. ಅದು ಹೇಗೆ? ಬನ್ನಿ, ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಮೊದಲ ಹೆಜ್ಜೆಗಳನ್ನು ಇಟ್ಟ ಆ ಕಥೆಯನ್ನೊಮ್ಮೆ ನೋಡೋಣ. ಯೋಚನೆ ಮಾಡಿ, ಎಲ್ಲದರ ಶುರುವಾತಾಗಿದ್ದು ಒಂದೇ ಒಂದು ರಾಯಲ್ ಡಾಕ್ಯುಮೆಂಟಿಂದ. ಇಂಗ್ಲೆಂಡ್ ರಾಣಿಯ ಸಹಿ ಇದ್ದ ಒಂದು ಪೇಪರ್ ಅದ್ಹೆಂಗೆ ಭಾರತದಲ್ಲಿ ದೊಡ್ಡ ದೊಡ್ಡ ನಗರಗಳನ್ನ ಹುಟ್ಟು ಹಾಕಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡ್ತು ಅಲ್ವಾ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಈ ಚರ್ಚೆಯ ಕೇಂದ್ರಬಿಂದು. ಸರಿ, ಈ ಕಥೆ ಶುರುವಾಗೋದು ನಮ್ಮ ಭಾರತದಲ್ಲಿ ಅಲ್ಲ, ಬದಲಿಗೆ ಸಾವಿರಾರು ಮೈಲಿ ದೂರ ಇಂಗ್ಲೆಂಡ್ನಲ್ಲಿ. ಅಲ್ಲಿನ ರಾಣಿಯ ಒಂದು ನಿರ್ಧಾರ ಅದು ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಆ ವರ್ಷ 1600, 17ನೇ ಶತಮಾನ ಶುರುವಾಗೋ ಹೊತ್ತು. ಡಿಸೆಂಬರ್ 31, ವರ್ಷದ ಕೊನೆಯ ದಿನ. ಇದೇ ನೋಡಿ ಆ ದಿನಾಂಕ. ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಹೆಸರು ಇತಿಹಾಸದ ಪುಟಗಳಲ್ಲಿ ಅಧಿಕೃತವಾಗಿ ಸೇರ್ಕೊಂಡಿದ್ದು. ಇದೇನೂ ಸುಮ್ನೆ ಒಂದು ಪರ್ಮಿಷನ್ ಲೆಟರ್ ಆಗಿರ್ಲಿಲ್ಲ. ಇದು ರಾಣಿ ಎಲಿಜಬೆತ್ I ಕೊಟ್ಟಂಥ ಒಂದು ರಾಯಲ್ ಚಾರ್ಟರ್. ಅಂದ್ರೆ ಕೆಲವು ವ್ಯಾಪಾರಿಗಳ ಒಂದು ಗುಂಪಿಗೆ ಪೂರ್ವದ ದೇಶಗಳ ಜೊತೆ ವ್ಯಾಪಾರ ಮಾಡೋಕೆ ಸಂಪೂರ್ಣ ಹಕ್ಕನ್ನ, ಅಂದ್ರೆ ಮೊನೋಪೊಲಿಯನ್ನೇ ಕೊಟ್ಬಿಡ್ತು. ಇದೇ ಅವರ ದೊಡ್ಡ ಪಯಣಕ್ಕೆ ಹಾಕಿದ ಅಡಿಪಾಯ. ಸರಿ, ಇಂಗ್ಲೆಂಡ್ ರಾಣಿಯಿಂದ ಪರ್ಮಿಷನ್ ಸಿಕ್ತು. ಆದ್ರೆ ಅಷ್ಟೇ ಸಾಕಾಗಿರ್ಲಿಲ್ಲ. ಯಾಕಂದ್ರೆ ಭಾರತದಲ್ಲಿ ವ್ಯಾಪಾರ ಮಾಡ್ಬೇಕಂದ್ರೆ ಇಲ್ಲಿ ಆಳ್ತಿದ್ದವರು ಒಪ್ಪಿಗೆ ಬೇಕಲ್ವಾ? ಆಗ ಭಾರತವನ್ನ ಆಳ್ತಿದ್ದಿದ್ದು ಬೇರೆ ಯಾರು ಅಲ್ಲ, ಶಕ್ತಿಶಾಲಿ ಮೊಘಲ್ರು. ಸೊ ಅವರ ಆಸ್ಥಾನಕ್ಕೆ ಹೋಗಿ ಅವರನ್ನು ಒಪ್ಪಿಸೋದು ಕಂಪನಿಗಿದ್ದ ದೊಡ್ಡ ಚಾಲೆಂಜ್ ಆಗಿತ್ತು. ಈ ಒಂದು ಕಷ್ಟದ ಕೆಲಸವನ್ನ ಹೊತ್ಕೊಂಡಿದ್ದು ಸರ್ ಥಾಮಸ್ ರೋ. ಇಂಗ್ಲೆಂಡ್ ರಾಜ ಜೇಮ್ಸ್ I ಅವರ ರಾಯಭಾರಿಯಾಗಿ ಇವರು ನೇರವಾಗಿ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಅವರ ಆಸ್ಥಾನಕ್ಕೆ ಬರ್ತಾರೆ. ಮಾತುಕತೆಗಳೇನೂ ಅಷ್ಟು ಸುಲಭವಾಗಿರ್ಲಿಲ್ಲ. ಆದರೆ ರೋ ಅವರ ಡಿಪ್ಲೊಮ್ಯಾಟಿಕ್ ಸ್ಕಿಲ್ಸ್ನಿಂದಾಗಿ ಕೊನೆಗೂ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಅಧಿಕೃತವಾಗಿ ಅನುಮತಿ ಸಿಕ್ಕೇ ಬಿಡ್ತು. ಇದು ಮುಂದಿನ ಎಲ್ಲದಕ್ಕೂ ಒಂದು ಬುನಾದಿಯಾಯ್ತು. ಮೊಘಲರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ತಡ ಕಂಪನಿ ಫುಲ್ ಆಕ್ಟಿವ್ ಆಯ್ತು. ಯಾಕಂದ್ರೆ ಬರೀ ಅನುಮತಿ ಇದ್ರೆ ಸಾಕಾಗಲ್ಲಲ್ವಾ? ತಂದಿರೋ ಸರಕುಗಳನ್ನ ಸ್ಟೋರ್ ಮಾಡೋಕೆ, ಬಿಸ್ನೆಸ್ ಡೀಲ್ ಮಾಡೋಕೆ ಒಂದು ಜಾಗ ಬೇಕು. ಹಾಗೆ ಅವರು ಕಟ್ಕೊಂಡ ಟ್ರೇಡಿಂಗ್ ಪೋಸ್ಟ್ಗಳನ್ನೇ ಫ್ಯಾಕ್ಟರಿಗಳು ಅಂತ ಕರಿತಿದ್ರು. ವರ್ಷ 1613. ಇದನ್ನ ನೆನ್ಪಿಟ್ಕೋಬೇಕು. ಯಾಕಂದ್ರೆ ಇದು ಬರೀ ಒಂದು ನಂಬರ್ ಅಲ್ಲ. ಭಾರತದಲ್ಲಿ ಬ್ರಿಟಿಷರ ವ್ಯಾಪಾರ ಅಧಿಕೃತವಾಗಿ ಶುರುವಾದ ವರ್ಷ ಇದು. ಮೊಘಲರ ಅನುಮತಿ ಜೊತೆಗೆ ಅವರ ಹಡಗುಗಳು ಭಾರತದ ಕರಾವಳಿಗೆ ಬಂದು ನಿಂತುವು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಫ್ಯಾಕ್ಟರಿ ಅಂದ ತಕ್ಷಣ ನಮ್ಗೆ ಈಗಿನ ಕಾರ್ಖಾನೆಗಳು ನೆನ್ಪಾಗುತ್ತೆ. ಆದ್ರೆ ಆಗ ಹಾಗಲ್ಲ. ಫ್ಯಾಕ್ಟರಿ ಅಂದ್ರೆ ಅದೊಂದು ಸೆಕ್ಯೂರ್ ಆದ ಗೋಡೌನ್ ಜೊತೆಗೆ ಬಿಸ್ನೆಸ್ ಆಫೀಸ್. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಟ್ರೇಡಿಂಗ್ ಹಬ್ ಅಷ್ಟೇ. ಅಂಥ ಮೊದಲ ಫ್ಯಾಕ್ಟರಿಯನ್ನ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದ್ದು ಸೂರತ್ನಲ್ಲಿ. ಒಂದೇ ಶತಮಾನದಲ್ಲಿ ಕಂಪನಿ ಎಷ್ಟು ಬೇಗ ತನ್ನ ನೆಟ್ವರ್ಕ್ ಅನ್ನ ಬೆಳೆಸಿತು ಅನ್ನೋದನ್ನ ನೋಡಿ. 1613ರಲ್ಲಿ ಸೂರತ್ನಲ್ಲಿ ಶುರುವಾಯಿತು. ಆಮೇಲೆ 1639ರಲ್ಲಿ ಮೆಡ್ರಾಸ್, ಮತ್ತೆ 1690ರ ಹೊತ್ತಿಗೆ ಕಲ್ಕತ್ತಾ. ಹೀಗೆ ಭಾರತದ ಪ್ರಮುಖ ಕರಾವಳಿ ಪಟ್ಟಣಗಳಲ್ಲಿ ಒಂದರ ಪಿನ್ ಒಂದರಂತೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಹೋದ್ರು. ಇಲ್ಲಿಂದ ಕಥೆ ಒಂದು ದೊಡ್ಡ ಟರ್ನ್ ತಗೊಳತ್ತೆ. ಬರೀ ವ್ಯಾಪಾರ ಮಾಡ್ಕೊಂಡಿದ್ದ ಕಂಪ್ನಿ ಈಗ ಅಧಿಕಾರವನ್ನೇ ತನ್ನ ಕೈಗೆ ತಗೊಳ್ಳಕ್ಕೆ ಹೇಗೆ ಶುರು ಮಾಡ್ತು ಅಂದ್ರೆ, ಟ್ರೇಡಿಂಗ್ ಪೋಸ್ಟ್ಗಳು ಹೇಗೆ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಗಳಾಗಿ ಬದಲಾದ್ವು ಅನ್ನೋದನ್ನ ನೋಡೋಣ. ಈ ಬದಲಾವಣೆಯನ್ನ ಸ್ವಲ್ಪ ಗಮನಿಸಿ. ಒಂದ್ ಕಡೆ ಸರಕುಗಳನ್ನ ಇಡೋಕೆ ಇದ್ದ ಒಂದು ಸಾಮಾನ್ಯ ಫ್ಯಾಕ್ಟರಿ, ಇನ್ನೊಂದ್ ಕಡೆ ರಕ್ಷಣೆಗಾಗಿ ಫಿರಂಗಿಗಳನ್ನಿಟ್ಟು ಕಟ್ಟಿದ ದೊಡ್ಡ ಕೋಟೆ. ಈ ಬದಲಾವಣೆಯೇ ಕಂಪನಿಯ ಉದ್ದೇಶಗಳು ಬದಲಾಗಿದ್ದಕ್ಕೆ ದೊಡ್ಡ ಸಾಕ್ಷಿ. ಅವರ ಗುರಿ ಈಗ ಬರೀ ಪ್ರಾಫಿಟ್ ಮಾಡೋದಲ್ಲ, ಬದಲಿಗೆ ಕಂಟ್ರೋಲ್ ಮತ್ತು ಪವರ್ ಗಳಿಸೋದಾಗಿತ್ತು. ಇವೇನು ಬರೀ ಕಲ್ಲಿನ ಕಟ್ಟಡಗಳಾಗಿರ್ಲಿಲ್ಲ. ಇವು ಕಂಪನಿಯ ಪವರ್ ದಿನೇ ಹೇಗೆ ಜಾಸ್ತಿ ಆಗ್ತಿತ್ತು ಅನ್ನೋದಕ್ಕೆ ಸಿಂಬಲ್ಸ್ ಆಗಿದ್ವು. ಸೌತ್ನಲ್ಲಿ ಮದ್ರಾಸ್ನ ಫೋರ್ಟ್ ಸೇಂಟ್ ಜಾರ್ಜ್ ಮತ್ತು ಈಸ್ಟ್ನಲ್ಲಿ ಕಲ್ಕತ್ತಾದ ಫೋರ್ಟ್ ವಿಲಿಯಂ. ಇವೆರಡೂ ಆಯಾ ಪ್ರಾಂತ್ಯಗಳಲ್ಲಿ ಬ್ರಿಟಿಷ್ ಅಧಿಕಾರದ ನರ್ವ್ ಸೆಂಟರ್ಗಳಾಗಿ ಕೆಲಸ ಮಾಡೋಕ್ ಶುರು ಮಾಡಿದು. ತಮ್ಮ ಕಂಟ್ರೋಲ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಕಂಪನಿ ಒಂದು ಹೊಸ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ತಂತು. ಅದೇ ಪ್ರೆಸಿಡೆನ್ಸಿ ಸಿಸ್ಟಮ್. ಅಂದ್ರೆ ಭಾರತದಲ್ಲಿ ತಮ್ಮ ಕೈಲಿದ್ದ ಜಾಗಗಳನ್ನ 3 ಮುಖ್ಯ ಭಾಗಗಳಾಗಿ ಡಿವೈಡ್ ಮಾಡಿದ್ರು. ಇವೇ ಅವರ ಸಾಮ್ರಾಜ್ಯದ ಫೌಂಡೇಶನ್ ಸ್ಟೋನ್ಸ್ ಆದವು. ವೆಸ್ಟ್ನಲ್ಲಿ ಬಾಂಬೆ, ಸೌತ್ನಲ್ಲಿ ಮದ್ರಾಸ್ ಮತ್ತು ಈಸ್ಟ್ನಲ್ಲಿ ಕಲ್ಕತ್ತಾ. ಈ 3 ನಗರಗಳು ಬರೀ ಟ್ರೇಡಿಂಗ್ ಸೆಂಟರ್ಗಳಾಗಿ ಉಳಿಲಿಲ್ಲ. ಇವುಗಳನ್ನ ಪ್ರೆಸಿಡೆನ್ಸಿ ಅಂತ ಅಪ್ಗ್ರೇಡ್ ಮಾಡಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ 3 ಹೊಸ ಕ್ಯಾಪಿಟಲ್ಗಳನ್ನಾಗಿ ಮಾಡಿದ್ರು. ಆಯಾ ಪ್ರದೇಶದ ಸಂಪೂರ್ಣ ಕಂಟ್ರೋಲ್ ಇಲ್ಲಿಂದಲೇ ನಡೀತಾ ಇತ್ತು.
ಹೇಗೆ ಒಂದು ಟ್ರೇಡಿಂಗ್ ಕಂಪನಿ ಹಾಕಿದ ಅಡಿಪಾಯದ ಮೇಲೆ ದೊಡ್ಡ ದೊಡ್ಡ ಕೋಟೆಗಳು ಎದ್ದು ನಿಂತವು. ಆ ಕೋಟೆಗಳೇ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಬೀಜಗಳಾದ್ವು. ಹಾಗಾದ್ರೆ ವ್ಯಾಪಾರ ಮಾಡಕಂತ ಬಂದವರು ರೂಲರ್ಸ್ ಆದ್ಮೇಲೆ ಮುಂದೆ ಏನಾಯ್ತು? ಅದು ಇತಿಹಾಸದ ಇನ್ನೊಂದು ದೊಡ್ಡ ಅಧ್ಯಾಯ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.